ಒಂದು ಹೆಣ್ಣು ಪುನರ್ಜನ್ಮ ಎತ್ತಿ ತನ್ನ ಸಾವಿಗೆ ಕಾರಣವಾದವರ ಮೇಲೆ ಹೇಗೆ ಸೇಡು ತೀರಿಸಿಕೊಂಡಳು. ಒಂದು ರೋಚಕ ಕತೆ. ಸೇಡು. ರಾತ್ರಿ 12ರ ಸಮಯ. ಪ್ರಿಯಾಂಕಾ ಒಬ್ಬಳೇ ರೂಮಿನಲ್ಲಿ ಮಲಗಿದ್ದಾಳೆ. 20 ವಯಸ್ಸಿನ ಮುದ್ದಾದ ಹುಡುಗಿ ಪ್ರಿಯಾಂಕಾ. ಒಳ್ಳೆಯ ಸುಖ ನಿದ್ದೆಯಲ್ಲಿದ್ದಾಳೆ. ಬಂಗಲೆಯ ಜಿಮ್ಮಿ ನಿದ್ದೆಯ ಮಂಪರಿನಲ್ಲಿದ್ದರೂ ಬೀದಿ ನಾಯಿಗಳ ಬೊಗಳುವಿಕೆ ಜೋರಾಗಿಯೇ ಇದೆ. ಈಗೀಗ ಕನಸೊಂದು ಬೀಳುತ್ತಿದೆ. ಸುಂದರ ಕಾಡಿನ ಮಧ್ಯೆ ಜಲಪಾತವೊಂದು ಗೋಚರಿಸುತ್ತಿದೆ. ಎತ್ತರದಿಂದ ಬೀಳುವ ಜಲಪಾತ, ಕೆಳಗೆ ಸಂಪೂರ್ಣ ಕಾಡು. ನಯನ ಮನೋಹರ ದೃಶ್ಯ. ದೂರದಲ್ಲಿ ಒಂದೇ ಒಂದು ಮನೆ ಕಾಣುತ್ತಿದೆ. ಮನೆ ಹೊರಗೆ ನಿಂತಿರುವ ಮನುಷ್ಯನ ವೇಷಭೂಷಣ ನೋಡಿದರೆ ಗೌಡನೆನಿಸುತ್ತದೆ. ಮತ್ತೆ ಜಲಪಾತದತ್ತ ಕನಸು ಹೊರಳುತ್ತದೆ. ಬೋರ್ಗರೆವ ಜಲಪಾತ, ಮೇಲೆ ಕಲ್ಲಿನ ಹಾಸು. ಪ್ರಿಯಾಂಕಾ ಕನಸಿನಲ್ಲಿ ಈಗ ಹುಡುಗಿಯೊಬ್ಬಳು ಜಲಪಾತದಿಂದ ಬೀಳುತ್ತಿರುವ ದೃಶ್ಯ ಕಾಣಿಸುತ್ತಿದೆ. ಆದರೂ ಎಲ್ಲವೂ ಅಸ್ಪಷ್ಟ. ಜೋರಾಗಿ ಚೀರಿ ಎದ್ದು ಕುಳಿತಳು ಪ್ರಿಯಾಂಕಾ. ನರಸಿಂಹ ದೇಸಾಯಿಯವರು ಮತ್ತು ಪತ್ನಿ ಸರೋಜ ಮಗಳ ರೂಮಿನ ಬಾಗಿಲು ಬಡಿಯುತ್ತಿದ್ದಾರೆ. ಪ್ರಿಯಾಂಕಾ ರೂಮಿನ ಬಾಗಿಲು ತೆರೆದಳು. ಏನಾಯ್ತು ಪ್ರಿಯಾ, ಯಾಕೆ ಕಿರುಚಿಕೊಂಡೆ ಎಂದು ಅವಳನ್ನು ಮಂಚದ ಮೇಲೆ ಕೂರಿಸಿ ತಲೆ ನೇವರಿಸಿದರು ಸರೋಜಮ್ಮ. ಪ್ರಿಯಾಂಕಾ ಆಶ್ಚರ್ಯದಿಂದ, ಏನೋ ಕನಸು ಬಿತ್ತಮ್ಮ, ಯಾರೋ ಹುಡುಗಿ ಫಾಲ್ಸ್ನಿಂದ ಬೀಳೋ ಥರ, ಭಯ ಆಯಿತು, ಕಿರುಚಿಬಿಟ್ಟೆ ಎಂದಳು. ನರಸಿಂಹ ದೇಸಾಯಿಯವರು ಮಗಳಿಗೆ ಕುಡಿಯಲು ನೀರು ಕೊಟ್ಟು ಹೆಂಡತಿಗೆ ಮಗಳ ರೂಮಿನಲ್ಲೇ ಮಲಗಲು ಹೇಳಿ ಮಗಳ ತಲೆ ಸವರಿ ತಮ್ಮ ರೂಮಿನತ್ತ ಹೊರಟರು. ನರಸಿಂಹ ದೇಸಾಯಿ ಮತ್ತು ಸರೋಜಮ್ಮನವರಿಗೆ ಒಬ್ಬಳೇ ಮಗಳು ಪ್ರಿಯಾಂಕಾ. ಆಮೇಲೆ ಅವರಿಗೆ ಮಕ್ಕಳಾಗಲಿಲ್ಲ. ಪ್ರಿಯಾಂಕಳನ್ನು ಮುದ್ದಿನಿಂದ ಸಾಕಿದ್ದರು. ನರಸಿಂಹ ದೇಸಾಯಿ ಅವರು ಬೆಂಗಳೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿದ್ದಾರೆ. ಇತ್ತೀಚೆಗೆ ಮಗಳ ನಡವಳಿಕೆಯಿಂದ ಅವರಿಗೆ ತಳಮಳ ಶುರುವಾಗಿದೆ. ಚಿಕ್ಕನ್ನಿಂದ ಅವಳು ಹೀಗಾಡಿದವಳಲ್ಲ. ನರಸಿಂಹ ದೇಸಾಯಿ ಅವರಿಗೆ ಈ ದೆವ್ವ ಪಿಶಾಚಿಗಳ ಬಗ್ಗೆ ನಂಬಿಕೆ ಇಲ್ಲ. ಮಾಟ ಮಂತ್ರ ಅವರ ಪ್ರಕಾರ ಸುಳ್ಳು. ಆದರೆ ಸರೋಜಮ್ಮ ದೆವ್ವ ಪಿಶಾಚಿ ಮಾಟ ಮಂತ್ರ ನಂಬುತ್ತಾರೆ. ಸಾಲದ್ದಕ್ಕೆ ಮನೆ ಕೆಲಸದ ಮಂಗಳಮ್ಮ ಬೇರೆ ಪ್ರಿಯಾಂಕಾ ಹಾಗಾಡುತ್ತಿರುವುದಕ್ಕೆ ಸರೋಜಮ್ಮ ಸಲಹೆ ಕೇಳಿದ್ದಕ್ಕೆ, ಅದೆಂತಹದ್ದೋ ಕೊಳ್ಳೇಗಾಲ ಅಂತ ನೋಡ್ರಿ, ಮೊನ್ನೆ ನಮ್ಮ ಮನೆ ಪಕ್ಕದ ಹುಡುಗಿಗೆ ಯಾರೋ ಆಗದವರು ಮಾಡಿಸಿ ಹಾಕಿದ್ರು. ಹಾಕಿನೂ ರಾತ್ರಿ ಹೆಂಗೆಂಗೋ ಮಾತಾಡಾಕಿ, ಎದ್ದು ಎಲ್ಲೆಲ್ಲೋ ಹೊಂಟ್ಬಿಡಾಕಿ. ಕೊಳ್ಳೇಗಾಲಕ್ಕೆ ಹೋಗಿ ಅದೇನೋ ತಾಯ್ತಾ ತಂದ ಮೇಲೆ ಸುಧಾರಿಸ್ಯಾಳ. ನೀವು ಒಂದ್ಸಾರಿ ಕರ್ಕೊಂಡೋಗ್ರಿ ಅಂತ ಬಿಟ್ಟಿ ಸಲಹೆ ನೀಡಿದ್ದಳು. ಅಲ್ಲಿಗೂ ಹೋಗಿ ಬಂದಾಯಿತು. ಆದರೂ ಆ ಕನಸು ಮಾತ್ರ ದಿನವೂ ಒಂದೊಂದು ಆಯಾಮ ತೋರಿಸುತ್ತಿದೆ. ಇಷ್ಟು ವರ್ಷಗಳಿಂದ ಆಗದ ಏನೋ ಒಂದು ವಿಚಿತ್ರ ಅನುಭವ ತನಗಾಗುತ್ತಿದೆ ಎನ್ನುವುದು ಪ್ರಿಯಾಂಕಳಿಗೆ ಸ್ಪಷ್ಟವಾಗಿತ್ತು. ಮತ್ತೆ ಮಧ್ಯರಾತ್ರಿಯ ಸಮಯ. ಇದೀಗ ಕನಸು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಹೆಂಗಸೊಬ್ಬಳು ತನ್ನನ್ನು ಬೈಯುತ್ತಿರುವಂತೆ ಭಾಸವಾಗುತ್ತಿದೆ. ಆ ಮುಖ ಪ್ರಿಯಾಂಕಾಗೆ ಎಲ್ಲೋ ನೋಡಿದಂತೆನಿಸುತ್ತಿದೆ. ಮತ್ತೆ ಆ ಜಲಪಾತದ ಕಲ್ಲಿನ ಹಾಸಿನ ಮೇಲೆ ಕುಳಿತಿರುವ ಇಬ್ಬರು ಪ್ರೇಮಿಗಳು ಕಾಣಿಸುತ್ತಿದ್ದಾರೆ. ಮತ್ತೆ ಅದೇ ಹುಡುಗ ಭವ್ಯ ಬಂಗಲೆಯೊಂದರ ಮುಂದೆ ವರಾಂಡದಲ್ಲಿ ಕುಳಿತಿದ್ದಾನೆ. ಆ ಹುಡುಗಿ ಹುಡುಗನಿಗೆ, ನಾನು ಈಗ 3 ತಿಂಗಳ ಗರ್ಭಿಣಿ ಎಂದು ಹೇಳುತ್ತಿದ್ದಾಳೆ. ಹುಡುಗನ ಮುಖ ಗಂಭೀರವಾಗಿದೆ. ತೆಗೆಸಿ ಹಾಕು ಎಂದು ಒತ್ತಾಯಿಸುತ್ತಿದ್ದಾನೆ. ನಾನು ತೆಗೆಸಲಾರೆ, ಮಗುವನ್ನು ಕೊಲ್ಲಲಾರೆ, ದಯವಿಟ್ಟು ಅರ್ಥ ಮಾಡಿಕೊ, ಮದುವೆಯಾಗು ನನ್ನ ಎಂದು ಪ್ರಿಯಾಂಕಾ ಬಡಬಡಿಸುತ್ತಿದ್ದಾಳೆ. ಪಕ್ಕದಲ್ಲಿ ಮಲಗಿದ್ದ ಸರೋಜಮ್ಮನವರಿಗೆ ಆಕಾಶ ಕಳಚಿ ಬಿದ್ದ ಅನುಭವ. ಏ ಪ್ರಿಯಾ, ಎದ್ದೇಳು, ಅದೇನ್ ಬಡ್ಬಡಾಯಿಸ್ತಿದೀಯಾ? ಅಮ್ಮನ ಧ್ವನಿಗೆ ಅರೆಬರೆ ಕಣ್ತೆರೆದ ಪ್ರಿಯಾಂಕಾ, ಏನಮ್ಮ ಇಷ್ಟೊತ್ತಲ್ಲೂ ನಿನ್ ಗೋಳು? ನಾ ಒಬ್ಳೆ ಮಲಗ್ತೀನಿ, ನೀ ಅಪ್ಪನ ರೂಮ್ಗೆ ಹೋಗು, ಸುಮ್ಮನೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಮೊಗ್ಗಲು ಬದಲಿಸಿದಳು. ಮಗಳು ಗರ್ಭಿಣಿಯೇ, ಅದು ಮದುವೆ ಆಗದೆ, ಅದಕ್ಕೆ ಹಿಂಗಾಡ್ತಿದ್ದಾಳಾ? ಛೇ, ನನ್ನ ಮಗಳು ಕಾಲು ಜಾರುವವಳಲ್ಲ, ಆದರೂ ವಯಸ್ಸು ಆಗಿದೆ. ಮಾಡಿದ ತಪ್ಪು ಹೇಳ್ಕೊಳಕ್ಕಾಗದೆ ಹೀಗಾಡ್ತಿದ್ದಾಳಾ? ದೇವ್ರೆ, ಮುಂದೇನಪ್ಪ ಗತಿ? ಒಂದು ವೇಳೆ ಹಾಗೇನಾದರೂ ಆಗಿದ್ರೆ, ಹುಡುಗ ಒಪ್ಪದಿದ್ರೆ ಮಗಳ ಬಾಳು? ಆಗಲೇ ಕಣ್ಣಂಚು ಒದ್ದೆಯಾಗಿತ್ತು. ಪ್ರಿಯಾಂಕಾ ಮಾತ್ರ ಮುಗ್ಧ ಮಗುವಿನಂತೆ ಒಳ್ಳೆಯ ನಿದ್ದೆಯಲ್ಲಿದ್ದಾಳೆ. ಯಾಕೋ ಮಗಳ ತಲೆ ನೇವರಿಸಬೇಕು ಅನ್ನಿಸಲಿಲ್ಲ ಸರೋಜಮ್ಮನವರಿಗೆ. ಏನೋ ನಿರ್ಧರಿಸಿದವರಂತೆ ಯೋಚಿಸುತ್ತಾ ಗಂಡನ ಕೋಣೆಗೆ ಹೋದರು. ಹೆಂಡತಿಯ ಬೆವರಿದ ಮುಖ, ತೊದಲು ಮಾತುಗಳಿಂದ ನರಸಿಂಹ ದೇಸಾಯಿ ಅವರಿಗೆ ದಿಕ್ಕೇ ತಿಳಿಯದಂತಾಯಿತು. ವಿಷಯ ತಿಳಿದ ದೇಸಾಯಿ ಅವರು ಹಾಸಿಗೆಯಲ್ಲೇ ಕುಸಿದರು. ಹೇಗೋ ಸುಧಾರಿಸಿಕೊಂಡು ಮಗಳನ್ನು ಈ ಬಗ್ಗೆ ಕೇಳಿಯೇ ಬಿಡೋಣವೆಂದು ಅವಳ ರೂಮಿನತ್ತ ಧಾವಿಸಿದರು. ನೋಡಿದರೆ ಪ್ರಿಯಾಂಕಾ ಸುಖ ನಿದ್ದೆಯಲ್ಲಿದ್ದಾಳೆ. ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ ಸರೋಜಮ್ಮ ನರಸಿಂಹ ದೇಸಾಯಿ ಅವರು. 20 ವರ್ಷ ಮುದ್ದಾಗಿ ಸಾಕಿದ ಮಗಳು ಹೀಗೇಕೆ ದಾರಿ ತಪ್ಪಿದಳು? ಇನ್ನು ಓದುವ ಹುಡುಗಿ. ಈಗಾಗಲೇ ಅವಳಿಗೆ ಜವಾಬ್ದಾರಿಗಳ ಹೊರೆಯಾದರೆ ಹುಡುಗ ಎಂಥವನೋ? ಈ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಿರಬೇಕಾದ ಆತಂಕಗಳು ಸಹಜವೇ. ಮರುದಿನ ದೇಸಾಯಿಯವರ ಸಲಹೆಯಂತೆ ಸರೋಜಮ್ಮನವರು ಪ್ರಿಯಾಂಕಳ ವಿರೋಧದ ನಡುವೆಯೂ ತಮಗೆ ಗೊತ್ತಿದ್ದ ಲೇಡಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರು. ಅದರಲ್ಲಿ ತಿಳಿದು ಬಂದದ್ದು ಪ್ರಿಯಾಂಕಾ ಗರ್ಭಿಣಿ ಅಲ್ಲವೆಂದು. ಹಾಗಿದ್ದರೆ ಮಗಳೇಕೆ ಹಾಗೆ ನಿದ್ದೆಯಲ್ಲಿ ಬಡಬಡಿಸಿದಳು ಎನ್ನುವುದೇ ಒಂದು ಯಕ್ಷ ಪ್ರಶ್ನೆಯಾಯಿತು.
ಆಗಾಗ ಪ್ರಿಯಾಂಕಾ ಹೀಗೆ ಏನನ್ನೋ ಬಡಬಡಿಸುವುದು ಸಾಮಾನ್ಯವಾಗಿ ಹೋಯಿತು. ಎಲ್ಲ ದೇವರುಗಳ ಮೊರೆ ಓದುದ್ದು ಆಯಿತು. ಡಾಕ್ಟರ್ಗಳ ಸಲಹೆಗಳು ಮುಗಿದವು. ಅದೊಂದು ದಿನ ಸಿನಿಮಾಗೆಂದು ಹೋಗಿದ್ದ ಪ್ರಿಯಾಂಕಾಗೆ ವ್ಯಕ್ತಿಯೊಬ್ಬ ಎದುರಾಗಿ ಮುಂದೆ ಹೋದ. ಸುಮಾರು 50 ವರ್ಷದ ವ್ಯಕ್ತಿ. ಜನಗಳ ನಡುವೆ ಅವನ ಮುಖ ಅಸ್ಪಷ್ಟವೆನ್ನಿಸಿದರೂ ಆ ಮುಖ ತನಗೆ ಪರಿಚಿತವೇ ಅನ್ನಿಸತೊಡಗಿತು ಪ್ರಿಯಾಂಕಳಿಗೆ. ಅವನನ್ನು ನೋಡಲೇಬೇಕೆಂದು ಹಿಂಬಾಲಿಸಿದವಳಿಗೆ ಆ ವ್ಯಕ್ತಿಯೊಂದಿಗೆ ಎದುರಾಗಿದ್ದು ತನ್ನದೇ ಗೆಳತಿ ಸಿಂಚನ. ಅಷ್ಟಕ್ಕಷ್ಟೇ ಇಬ್ಬರ ನಡುವೆ ಗೆಳೆತನವಿದ್ದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಅವರಿಬ್ಬರನ್ನು ಒಂದುಗೂಡಿಸಿತ್ತು. ಸಿಂಚನಾಳೊಂದಿಗಿರುವ ಆ ವ್ಯಕ್ತಿ ತನಗೇಕೆ ಚಿರಪರಿಚಿತ ಎನ್ನಿಸುತ್ತಿದೆ ಅನ್ನಿಸಿತು ಪ್ರಿಯಾಂಕಾಗೆ. ಮತ್ತೊಮ್ಮೆ ಆತನ ಮುಖವನ್ನು ತದೇಕ ಚಿತ್ತದಿಂದ ನೋಡಿದರೆ, ಹೌದು, ಈತ ತನಗೆ ಪರಿಚಯದವನೇ. ಆದರೆ ಎಲ್ಲಿ, ಹೇಗೆ ಎಂದು ತಲೆಕೆಡಿಸಿಕೊಂಡು ಸಾಕಾಯಿತವಳಿಗೆ. ಏ ಪ್ರಿಯಾ, ಏನು ಯೋಚಿಸ್ತಿದ್ದೀಯಾ? ಇವರು ನಮ್ಮ ಡ್ಯಾಡ್ ಕಣೆ. ಹಂಗ್ಯಾಕೆ ನೋಡ್ತಿದ್ದೀಯಾ? ಸಿಂಚನಾಳ ಮಾತಿಗೆ ಎಚ್ಚೆತ್ತಳು ಪ್ರಿಯಾಂಕಾ. ತಂದೆಗೂ ಪ್ರಿಯಾಂಕಳನ್ನು ಪರಿಚಯಿಸಿ ಅಲ್ಲಿಂದ ಕಾಲ್ತೆಗೆದಳು. ಜನರ ಗದ್ದಲವಿದ್ದುದರಿಂದ ಸಿಂಚನಾಳನ್ನು ಕಾಲೇಜಿನಲ್ಲಿ ಮಾತನಾಡಿಸಿದರಾಯಿತೆಂದುಕೊಂಡಳು ಪ್ರಿಯಾಂಕಾ. ಸಿನಿಮಾ ಹುಚ್ಚಿನವಳಿಗೆ ಅಂದೇಕೋ ಸಿನಿಮಾ ರುಚಿಸಲಿಲ್ಲ. ಬರೀ ಕಣ್ಮುಂದೆ ಅದೇ ವ್ಯಕ್ತಿಯ ಚಹರೆ. ಮನೆಗೆ ಬಂದ ಪ್ರಿಯಾಂಕಳ ಮನದಲ್ಲಿ ಆ ವ್ಯಕ್ತಿ ಅಚ್ಚಿಳಿಯದೆ ನಿಂತಿದ್ದ. ಕನಸಲ್ಲಿ ಕಂಡ ಜಲಪಾತದ ಕಲ್ಲು, ಹಾಸಿನ ಮೇಲೆ ಆ ಹುಡುಗಿಯೊಂದಿಗೆ ಕುಳಿತ ಹುಡುಗನ ಮುಖ ಅದೇ ವ್ಯಕ್ತಿಯ ಹಾಗೆ ಇದೆ ಅಲ್ವಾ? ಬೆಚ್ಚಿದಳು ಪ್ರಿಯಾಂಕಾ. ತನಗೇನೋ ಆಗುತ್ತಿದೆ. ತಾನು ಎಂದೂ ನೋಡಿರದ ವ್ಯಕ್ತಿಯೊಬ್ಬ ಕನಸಿಗೆ ಬಂದು ನಿಜವಾಗಿಯೂ ಎದುರಿಗೆ ಸಿಗುತ್ತಾನೆಂದರೆ ಆಶ್ಚರ್ಯವೇ ಸರಿ. ತಲೆ ಸಿಡಿದಂತಾಗಿ ತನ್ನ ರೂಮಿಗೆ ನಡೆದಳು. ಮತ್ತೆ ಮಧ್ಯರಾತ್ರಿಯ ಸಮಯ. ಕನಸಿನಲ್ಲಿ ಆ ಹುಡುಗನ ಮುಖ ಸ್ಪಷ್ಟವಾಗಿ ಕಾಣುತ್ತಿದೆ. ಆದರೆ ಈ ದಿನ ಬೇರೆ ಹುಡುಗಿಯ ಜೊತೆ ಕುಳಿತಿದ್ದಾನೆ. ಮೊದಲು ಅವನೊಂದಿಗೆ ಕುಳಿತಿದ್ದ ಹುಡುಗಿ ಅದೇನೋ ರಾಹುಲ್ ರಾಹುಲ್ ಎನ್ನುತ್ತಿದ್ದಾಳೆ. ಹತ್ತಿರ ಹೋಗಿ, ರಾಹುಲ್, ನಾನು ನಿಮ್ಮ ಮಗುವಿನ ತಾಯಿಯಾಗುತ್ತಿದ್ದೇನೆ. ನನ್ನ ಕೈ ಬಿಡಬೇಡಿ ಪ್ಲೀಸ್. ನಾನು ನನ್ನ ತಾಯಿಯ ಬಗ್ಗೆ ನಿನಗೆ ಮೊದಲೇ ಹೇಳಿದ್ದೆ ಎಂದು ಅಳುತ್ತಿದ್ದಾಳೆ. ಅವರಿಬ್ಬರೂ ಆ ಹುಡುಗಿಯನ್ನು ಎಳೆದುಕೊಂಡು ಹೋಗಿ ಆ ಜಲಪಾತದಲ್ಲಿ ನೂಕುತ್ತಿದ್ದಾರೆ. ಬೇಡ, ದಯವಿಟ್ಟು ತಳ್ಳಬೇಡಿ. ಹೊಟ್ಟೆಯಲ್ಲಿ ಮಗುವಿದೆ. ನನಗೆ ನಿಮ್ಮ ಸಾವಾಸವೇ ಬೇಡ. ಎಲ್ಲಾದರೂ ಹೋಗಿ ಬದುಕ್ತೀನಿ. ಬಿಟ್ಬಿಡಿ ಎಂದು ಗೋಗರೆಯುತ್ತಿದ್ದಾಳೆ. ಆದರೂ ಅವರಿಬ್ಬರು ಮಾತ್ರ ಅವಳನ್ನು ಜಲಪಾತಕ್ಕೆ ತಳ್ಳಿಯೇ ಬಿಟ್ಟರು. ಜೋರಾಗಿ ಚೀರಿ ಎದ್ದು ಕುಳಿತಳು ಪ್ರಿಯಾಂಕಾ. ಸರೋಜಮ್ಮನವರಿಗೆ ಮಗಳ ಸಲುವಾಗಿ ಹುಚ್ಚು ಹಿಡಿದಂತಾಗಿದೆ. ಮರುದಿನ ಫ್ಯಾಮಿಲಿ ಡಾಕ್ಟರ್ ಸಲಹೆಯಂತೆ ಮಾನಸಿಕ ರೋಗಿಗಳ ವಿಭಾಗಕ್ಕೆ ಪ್ರಿಯಾಂಕಳನ್ನು ಕರೆದೊಯ್ಯಲಾಗುತ್ತದೆ. ತಾನು ಮಾತ್ರ ತನಗಾಗುತ್ತಿರುವ ವಿಚಿತ್ರ ಅನುಭವವನ್ನು ಇನ್ಯಾರಿಗಾದರೂ ಹೇಳಿಕೊಂಡರೆ ಖಂಡಿತ ತನಗೆ ಹುಚ್ಚು ಎಂದುಕೊಳ್ಳುತ್ತಾರೆ ಎನ್ನುವುದು ಅವಳಿಗೆ ಖಚಿತವಾಗಿತ್ತು. ಡಾಕ್ಟರ್ ಎದುರಿಗೆ ಯಾವ ಗುಟ್ಟು ಬಿಟ್ಟುಕೊಡದೆ ಕೇವಲ ಕೆಟ್ಟ ಕನಸಿನಿಂದ ಹೆದರಿಕೆ ಉಂಟಾಗುತ್ತಿದೆ ಎಂದಷ್ಟೇ ಹೇಳಿ ತಾನೇ ಇದರ ಬಗ್ಗೆ ಹೇಗಾದರೂ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸುತ್ತಾಳೆ. ಡಾಕ್ಟರ್ ಕೌನ್ಸಿಲಿಂಗ್ ಮುಗಿಸಿ ಬಂದವಳಿಗೆ ಮಾತ್ರ ತನ್ನ ಕನಸಿನಲ್ಲಿ ಹಿಂಗೇಗಾಗುತ್ತಿದೆ, ಅವರೆಲ್ಲ ಯಾರು ಎನ್ನುವುದೇ ಒಂದು ತಲೆನೋವಿನ ವಿಚಾರವಾಗಿ ಪರಿಣಮಿಸುತ್ತದೆ. ಪ್ರಶ್ನೆಗಳು ಸಾಕಷ್ಟಿದ್ದವು. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಇರುವ ಒಂದೇ ದಾರಿ ತಾನು ಸಿಂಚನಾಳಿಗೆ ಇನ್ನಷ್ಟು ಹತ್ತಿರವಾಗುವುದು. ಮರುದಿನ ಪ್ರಿಯಾಂಕಾ ತಾನೇ ಹೋಗಿ ಸಿಂಚನಾಳನ್ನು ಮಾತನಾಡಿಸುತ್ತಾ, ನೀನು ಥಿಯೇಟರ್ನಲ್ಲಿ ತುಂಬ ರಶ್ ಇತ್ತಲ್ಲ, ಅದಕ್ಕೆ ಸರಿಯಾಗಿ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ ಎನ್ನುತ್ತಾ ತಾನೇ ಅವಳನ್ನು ಕಾಫಿಗೆ ಆಹ್ವಾನಿಸಿದಳು. ಹೀಗೆಯೇ ದಿನಗಳು ಕಳೆದಂತೆ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗತೊಡಗಿತು. ಎಷ್ಟೋ ಬಾರಿ ನಿಮ್ಮ ಮನೆಗೊಂದಿನ ಬರ್ಲಾ ಎಂದು ಕೇಳಬೇಕೆನ್ನಿಸಿದರೂ ಹೀಗೆ ತಾನೇ ಕೇಳಿ ಹೋಗುವುದು ಸರಿಯಲ್ಲ ಎಂದು ತಾಳ್ಮೆ ತಂದುಕೊಂಡಿದ್ದಳು. ಆ ಕನಸು ಬೀಳುವುದು ಮಾತ್ರ ನಿಂತಿರಲಿಲ್ಲ ಪ್ರಿಯಾಂಕಾಗೆ. ಸಿಂಚನ ಅಪ್ಪನಿಗೂ ಈ ಕನಸಿಗೂ ಏನೋ ಸಂಬಂಧವಿದೆ ಎಂದೆನಿಸತೊಡಗಿತು. ಒಂದು ದಿನ ಸಿಂಚನ ತನ್ನ ಮನೆಗೆ ಪ್ರಿಯಾಂಕಳನ್ನು ಆಹ್ವಾನಿಸಿದ್ದಳು. ಪ್ರಿಯಾಂಕಾ ಅದೇ ಅವಕಾಶಕ್ಕಾಗಿ ಕಾಯುತ್ತಿದ್ದಳೆನ್ನುವುದು ಅವಳಿಗೆ ತಿಳಿಯದ ವಿಷಯ. ಪ್ರಿಯಾಂಕಾ ಸಿಂಚನಾಳ ಮನೆಗೆ ನೂರಾರು ಪ್ರಶ್ನೆಗಳೊಂದಿಗೆ ಅಡಿಯಿಟ್ಟಾಗ ಮೊದಲು ಎದುರಾದದ್ದು ತನಗೆ ಬೇಕಾದ ವ್ಯಕ್ತಿಯೇ. ಏನೋ ದುಗುಡ ಶುರುವಾದಂತಾಯಿತು. ಹಲ್ಲುಗಳು ತಂತಾನೆ ಕಡಿದವು. ಅರೆ, ತನಗೇಕೆ ಹೀಗಾಗ್ತಿದೆ? ಸುಧಾರಿಸಿಕೊಂಡು ಅವಳಿಗೇಕೋ ಅವನಿಗೆ ಅಂಕಲ್ ಎನ್ನಲು ಮನಸ್ಸು ಬರುತ್ತಿಲ್ಲ. ಆದರೂ ಅಂಕಲ್, ನಾನು ಸಿಂಚನ ಫ್ರೆಂಡ್. ಅದೇ ಅವತ್ತು ಥಿಯೇಟರ್ನಲ್ಲಿ ಸಿಕ್ಕಿದ್ವಿ, ನೆನಪಿದೆಯಾ? ಇವತ್ತು ಮನೆಗೆ ಬಾ ಅಂದಿದ್ಲು, ಅದಕ್ಕೆ ಬಂದೆ. ಒಳಗಡೆ ಇದ್ದಾಳಾ ಎಂದಳು. ಹಾ, ನೆನಪಿದೆಯಮ್ಮ, ಸಿಂಚು ಒಳಗಿದ್ದಾಳೆ ಎನ್ನುತ್ತಾ ಮಗಳಿಗೊಂದು ಕೂಗು ಹಾಕಿದ. ಸಿಂಚನ ಹಾಯ್ ಹೇಳಿ ಅವಳನ್ನು ಹಾಲಿನಲ್ಲಿ ಕೂರಿಸಿ ತಾನು ಏನಾದರೂ ತಿಂಡಿ ಮಾಡಿದರಾಯಿತೆಂದು ಒಳ ನಡೆದಳು. ಗೋಡೆಯ ಮೇಲಿನ 2 ಫೋಟೋಗಳು ಅವಳ ಗಮನ ಸೆಳೆದವು. ಒಂದು 70 ವಯಸ್ಸಿನ ಆಜುಬಾಜು ವಯಸ್ಸಿನ ಹೆಣ್ಣು ಮಗಳದು, ಇನ್ನೊಂದು 30 ವಯಸ್ಸಿನ ಆಜುಬಾಜು ವಯಸ್ಸಿನ ಹೆಣ್ಣು ಮಗಳದು. ಅವರಿಬ್ಬರ ಫೋಟೋಗಳು ತನಗೆ ತುಂಬಾನೇ ಪರಿಚಿತವೆನ್ನಿಸಿತವಳಿಗೆ. ಉಫ್, ಮತ್ತೆ ಇವರ್ಯಾರು? ಇವರನ್ನು ನೋಡಿದ ಹಾಗಿದೆ. ತಲೆ ತಿರುಗಿದಂತಾಯಿತು. ಆ ದೊಡ್ಡ ವಯಸ್ಸಿನ ಹೆಣ್ಣು ಮಗಳ ಭಾವಚಿತ್ರ ತನ್ನತ್ತಲೇ ದುರ್ಗುಟ್ಟಿ ನೋಡುತ್ತಿರುವ ಅನುಭವ. ಅಷ್ಟೊತ್ತಿಗೆ ರಾಹುಲ್ ಬಂದು ಸೋಫಾ ಮೇಲೆ ಕುಳಿತು ಅವಳ ಬಗ್ಗೆ ವಿಚಾರಿಸಲು ಶುರು ಮಾಡಿದ. ತನ್ನ ಹೆಸರನ್ನು ರಾಹುಲ್ ಎಂದು ಪರಿಚಯ ಮಾಡಿಕೊಂಡಾಗ ಅವಳಿಗೆ ಆಶ್ಚರ್ಯ.
ಆ ಕನಸಿನಲ್ಲಿ ಬಂದ ಹುಡುಗಿ ರಾಹುಲ್, ನಾನು ಗರ್ಭಿಣಿ, ನನ್ನ ಕೈ ಬಿಡಬೇಡ ಎಂದು ಗೋಗರೆದಿದ್ದು ಇನ್ನೂ ಕಣ್ಣ ಮುಂದೆಯೇ ಇದೆ. ಥಿಯೇಟರ್ನಲ್ಲಿ ಕೇವಲ ಗೆಳತಿಯ ಅಪ್ಪ ಎನ್ನುವುದು ಮಾತ್ರ ತಿಳಿದಿದ್ದ ಅವಳಿಗೆ ಈಗ ಹೆಸರೂ ಸಹ ತಲೆಯಲ್ಲಿ ಗಿರ್ಗಿಟ್ಲೆ ಆಡಿಸಿದಂತಾಯಿತು. ಇವರು ನೋಡಲು ಆ ಹುಡುಗನಂತೆಯೇ ಇದ್ದಾರೆ, ಆದರೆ ವಯಸ್ಸಾಗಿದೆ ಅಷ್ಟೇ. ತಡವರಿಸುತ್ತಾ ಅವರ್ಯಾರು ಎಂದು ಅವೆರಡೂ ಫೋಟೋದತ್ತ ನಡುಗುವ ಕೈ ತೋರಿಸಿದಳು. ರಾಹುಲ್ ದೀರ್ಘ ಉಸಿರೆಳೆದುಕೊಂಡು, ಒಂದು ನನ್ನ ಅಮ್ಮನದು, ಇನ್ನೊಂದು ನನ್ನ ಹೆಂಡತಿಯದು ಎಂದ. ಸಿಂಚನ ತಾಯಿಯ ಫೋಟೋ ದಿಟ್ಟಿಸಿ ನೋಡಿದಳು ಪ್ರಿಯಾಂಕಾ. ಹೌದು, ಕನಸಿನಲ್ಲಿ ಬಂದ ಗರ್ಭಿಣಿ ಹುಡುಗಿಯನ್ನು ಜಲಪಾತದಲ್ಲಿ ಈ ಮನುಷ್ಯ ಮತ್ತು ಇವನ ಹೆಂಡತಿಯೇ ನೂಕಿದ್ದು. ಇವರೇ ಆ ಕೊಲೆಪಾತಕರು. ಮೈ ಬೆವರತೊಡಗಿತು. ಆ ಫೋಟೋಗಳನ್ನು ಎತ್ತಿ ಒಗೆಯುವಷ್ಟು ಕೋಪ ಬರತೊಡಗಿತು. ಬಿಸಿಲಿನಿಂದ ಬಂದಿದ್ದೀಯಾ? ತುಂಬಾ ಸೆಕೆ ಆಗ್ತಿರ್ಬೇಕು, ಇರು ನೀರು ತರ್ತೀನಿ ಎನ್ನುತ್ತಾ ರಾಹುಲ್ ಒಳ ನಡೆದ. ಹಾಗಿದ್ರೆ ಕನಸಿನಲ್ಲಿ ದಿನವೂ ಕಾಡುವ ಆ ಹೆಣ್ಣು ಯಾರು? ಇಷ್ಟು ದಿನಗಳವರೆಗೂ ಆ ಮುಖ ಮಾತ್ರ ಸ್ಪಷ್ಟವಾಗಿ ಕಂಡಿದ್ದೇ ಇಲ್ಲ. ಈ ಮನುಷ್ಯನನ್ನು ಕೇಳುವುದೇ ಎಂದುಕೊಂಡಳು. ಆದರೆ ಹೇಗೆ ಎಂದು ತಿಳಿಯಲಿಲ್ಲ. ಸುಮ್ಮನಾದಳು. ಅಷ್ಟೊತ್ತಿಗೆ ಸಿಂಚನ ತಿಂಡಿ ಮತ್ತು ಟೀಯೊಂದಿಗೆ ಹಾಜರಿಯಾಗಿದ್ದರಿಂದ ಮಾತುಗಳು ಬೇರೆ ದಾರಿ ಹಿಡಿದವು. ಪ್ರಿಯಾಂಕಾ ತನ್ನ ಕುಟುಂಬದ ಬಗ್ಗೆ ವಿಪರೀತ ಆಸಕ್ತಿಯಿಂದ ಕೇಳುತ್ತಿರುವುದು ಸಿಂಚನಾಗಿ ಯಾಕೋ ಅಸಹಜವೆನ್ನಿಸತೊಡಗಿತು. ರಾಹುಲ್ ಕೂಡ ಈ ಹುಡುಗಿಗೆ ನಮ್ಮ ಕುಟುಂಬದ ಬಗ್ಗೆ ಅದೇಕೆ ಇಷ್ಟೊಂದು ಆಸಕ್ತಿಯೋ ಎಂದುಕೊಂಡ. ಒಂದೆರಡು ದಿನ ಕಳೆದ ಮೇಲೆ ಕಾಲೇಜಿನ ಡ್ರೀಮ್ ಬಾಯ್ ಎಂದೇ ಹೆಸರಾಗಿದ್ದ ಮದನ್ ಅವನೂರಿನ ಹತ್ತಿರದ ಜಲಪಾತವೊಂದಕ್ಕೆ ಟ್ರೆಕ್ಕಿಂಗ್ ಹೋಗುವ ಬಗ್ಗೆ ವಿಷಯ ಪ್ರಸ್ತಾಪಿಸಿದ. ನಿಜ, ಇದೆಲ್ಲದರಿಂದ ಒಂದು ಬ್ರೇಕ್ ಬೇಕಿತ್ತು. ಪ್ರಿಯಾಂಕಾ ಮನಸ್ಸಿಗೆ ಸ್ವಲ್ಪ ಬದಲಾವಣೆ ಸಿಗಲಿ ಎಂದು ದೇಸಾಯಿ ಅವರು ಹೋಗಿ ಬರಲು ಒಪ್ಪಿಗೆ ನೀಡಿದ್ದರು. ಮದನ್ ಮಾತ್ರ ಟ್ರೆಕ್ಕಿಂಗ್ ಸ್ಥಳವನ್ನು ಸರ್ಪ್ರೈಸ್ ಆಗಿ ಇಟ್ಟಿದ್ದ, ಚಾರ್ಮುಡಿ ಘಾಟ್. ಪ್ರಿಯಾಂಕಾಗೆ ತಾನು ಇಲ್ಲಿ ಬಂದಿದ್ದೇನೆ, ಇದು ತನ್ನದೇ ಜಾಗವೆಂಬಂತೆ ಭಾಸವಾಗತೊಡಗಿತು. ಯಾಕೆ ಎಲ್ಲಿ ಹೋದರೂ ನನಗೆ ಹೀಗಾಗುತ್ತಿದೆ? ಹೆಜ್ಜೆಗಳು ಭಾರವಾಗತೊಡಗಿದವು. ಸ್ವಲ್ಪ ಮುಂದೆ ಹೋದಂತೆ ಒಂದು ಚಿಕ್ಕ ಫಾರ್ಮ್ ಹೌಸ್ ತರಹದ ಮನೆ. ದಂಗಾಗಿ ಅಲ್ಲಿಯೇ ಗೊಂಬೆಯಂತೆ ನಿಂತವಳಿಗೆ ಆ ಮನೆ ಕೈ ಬೀಸಿ ಕರೆದಂತಾಯಿತು. ಆ ಮನೆಯೂ ತನಗೆ ಪರಿಚಿತವೇ? ಛೇ, ತನಗೇಕೆ ಹೀಗಾಗುತ್ತಿದೆ? ತನಗೇನಾಗಿದೆ? ಕನಸಿನಲ್ಲಿ ಈ ಮನೆ ಓ ಹೌದು, ಅದು ಇದೇ ಮನೆಯೇ. ಹಾಗಿದ್ರೆ ನನ್ನ ಕನಸು ನನಗೆ ಏನೋ ಹೇಳುತ್ತಿದೆ. ಆದರೆ ಅದೇನು? ಹೋ, ಅಲ್ಲೊಬ್ಬ ನಿಂತಿದ್ದಾನೆ. ಕೇಳಿದ್ರೆ ಏನಾದರೂ ತಿಳಿಯಬಹುದು. ಆ ಮನೆಯತ್ತ ದಾಪುಗಾಲು ಹಾಕಿದಳು. ಮುಂದೆ ನಡೆಯುತ್ತಿದ್ದವರಿಗೆ ಕೊನೆಯಲ್ಲಿ ನಡೆಯುತ್ತಿದ್ದ ಇವಳ ಬಗ್ಗೆ ಗಮನವಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ ಎಂದ ಆ ತರುಣನ ಧ್ವನಿ ಮನೆಯ ಎದುರಿಗೆ ಹೇಗೆ ಮಾತನಾಡುವುದೆಂದಿದ್ದು ಯೋಚಿಸುತ್ತಿದ್ದ ಪ್ರಿಯಾಂಕಳನ್ನು ಎಚ್ಚರಿಸಿತು. ಹ ತಡವರಿಸಿದಳು ಪ್ರಿಯಾಂಕಾ. ಅದು ಇಲ್ಲಿ ಒಬ್ಬರು ಗೌಡರಿದ್ದಾರಲ್ಲ, ಎಲ್ಲಿ ಅವರು? ನೇರವಾಗಿಯೇ ಕೇಳುವ ಧೈರ್ಯ ಮಾಡಿದ್ದಳು. ಅವರು ನಿಮಗೆ ಹೇಗೆ ಪರಿಚಯ ಎಂದ ತರುಣನ ಮಾತಿನಲ್ಲಿ ಈ ಹುಡುಗಿ ಯಾರು ಎನ್ನುವ ಪ್ರಶ್ನೆ ಇತ್ತು. ಹಾಗಿದ್ದರೆ ಆ ಕನಸಿನಲ್ಲಿ ಬಂದ ಗೌಡರು ನಿಜ? ಗಂಟಲಿನ ಪಾಸೆ ಆರಿದಂತಾಯಿತು. ಧ್ವನಿ ತೊದಲತೊಡಗಿತು. ಅವರು ನನ್ನ ಅಜ್ಜನಿಗೆ ಪರಿಚಯ, ಅದಕ್ಕೆ ಕೇಳಿದೆ ಎಂದು ಒಂದು ಸುಳ್ಳನ್ನೇಸಿದಳು. ಆ ತರುಣ, ಓ ಹೌದಾ, ಅವರು ತೀರಿ ಹೋಗಿ ತುಂಬ ವರ್ಷವಾಯಿತು. ನಾನು ಅವರ ಮೊಮ್ಮಗ ಎಂದ. ಅವಳಿಗೆ ಆ ಗೌಡರದೊಂದು ಫೋಟೋ ನೋಡುವುದು ಸರಿ ಎನ್ನಿಸಿ, ಇಫ್ ಯು ಡೋಂಟ್ ಮೈಂಡ್ ಅವರ ಫೋಟೋ ನೋಡಬಹುದಾ? ಏಕೆಂದರೆ ತಾತ ತುಂಬ ಅವರ ಬಗ್ಗೆ ಹೇಳುತ್ತಿದ್ದರು ಎಂದಳು ಪ್ರಿಯಾಂಕಾ. ಆ ತರುಣ ಸ್ವಲ್ಪ ಮುಂದೆ ಅವಳನ್ನು ಕರೆದುಕೊಂಡು ಹೋಗಿ ಗೌಡರ ಫೋಟೋ ತೋರಿಸಿದ. ಹೌಹಾರಿದಳು ಪ್ರಿಯಾಂಕಾ. ಹೌದು, ಅವರೇ ಇವರು. ಸಣ್ಣಗೆ ಕಂಪಿಸಿದಳು. ತನ್ನ ತಾತನ ಬಗ್ಗೆ ವಿಪರೀತ ಕುತೂಹಲದಿಂದ ಕೇಳುತ್ತಿರುವ ಅವಳನ್ನು ನೋಡಿ ಆ ತರುಣನಿಗೆ ಅವ್ರ ಬಗ್ಗೆ ಇಷ್ಟೊಂದು ತಿಳ್ಕೊಂಡು ಇವಳೇನ್ ಮಾಡ್ತಾಳೆ ಎನ್ನುವ ಅಸಡ್ಡೆ ಇತ್ತು ಎನ್ನುವುದು ಅವನ ಮುಖಭಾವದಿಂದ ಅವಳಿಗೂ ತಿಳಿದಿತ್ತು. ಸಿಂಚನ ಕೂಗಿದ್ದರಿಂದ ಆ ತರುಣನಿಗೆ ಬಾಯಿ ಹೇಳಿ ತನ್ನ ಗುಂಪು ಸೇರಿಕೊಂಡಳು. ಮುಂದೆ ಬಲಗಡೆ ನಡೆದರೆ ಕಾಲದಾರಿಯೊಂದು ಕಾಣಿಸತೊಡಗಿತ್ತು. ತನ್ನ ಗುಂಪಿನೊಂದಿಗೆ ನಡೆಯುತ್ತಿದ್ದ ಪ್ರಿಯಾಂಕಾ ಮಂಕಾಗಿದ್ದಳು. ಇಲ್ಲಿ ತಾನು ಓಡಾಡಿದ್ದೇನೆ, ಯಾರಿಗಾಗಿಯೂ ನಿಂತು ಕಾಯುತ್ತಿದ್ದೇನೆ ಎನ್ನಿಸತೊಡಗಿತು. ಮುಂದೆ ನಡೆದಾಗ ಚಿಕ್ಕ ತೊರೆಯೊಂದು ಕಾಣಿಸಿತು. ಅದನ್ನು ದಾಟಿದರೆ ಸ್ವಲ್ಪ ಕಾಂಕ್ರೀಟ್ ರೋಡು. ಅಲ್ಲಿಂದ ದಟ್ಟ ಕಾಡು, ಸೂರ್ಯನ ಕಿರಣಗಳು ಕಾಣದಂತೆ. ಅಲ್ಲಿನ ಒಂದು ದೊಡ್ಡ ಬಂಡೆಯಿಂದ ಯೂಟರ್ನ್ ತೆಗೆದುಕೊಂಡರೆ ಮುಂದೆ ನದಿಯ ಜುಳುಜುಳು ನಾದ ಕೇಳತೊಡಗಿತು. ಎಲ್ಲರೂ ಉತ್ಸಾಹದಿಂದ ಇದ್ದರೆ ಪ್ರಿಯಾಂಕಾ ಮೌನಿಯಾಗಿದ್ದಳು. ಅವಳ ಹಿಂದೆ ನಡೆಯುತ್ತಿದ್ದ ಆನಂದ್ ಮಾತ್ರ ಅವಳನ್ನು ಬಂದಾಗಿನಿಂದಲೂ ಗಮನಿಸುತ್ತಿರುವುದು ಪ್ರಿಯಾಂಕಳ ಗಮನಕ್ಕೆ ಬಂದೇ ಇರಲಿಲ್ಲ. ಆನಂದ್ ಯಾವಾಗಲೂ ಅವಳನ್ನು ಇಷ್ಟಪಟ್ಟಿದ್ದ ಹುಡುಗ. ಪ್ರಿಯಾಂಕಾ ಎಂದಿಗೂ ಅವನ ಬಗ್ಗೆ ಅಷ್ಟು ಆಸಕ್ತಿ ವಹಿಸಿದವಳೇ ಅಲ್ಲ. ಅವನು ಬಾಯ್ಬಿಟ್ಟು ಏನನ್ನೂ ಹೇಳಿದವನಲ್ಲ. ಪ್ರಿಯಾಂಕಾ ಕೊನೆಯಲ್ಲಿ ನಡೆಯುತ್ತಿದ್ದುದರಿಂದ ಅವನು ಅವಳ ಹಿಂದೆ ಬಂದು ಸೇರಿಕೊಂಡ. ಆದರೆ ಪ್ರಿಯಾಂಕಾಗೆ ಇದ್ಯಾವುದರ ಪರಿವೇ ಇರದೆ ದಟ್ಟ ಕಾಡಿನಲ್ಲಿ ಯೋಚಿಸುತ್ತಾ ನಡೆದಿದ್ದಳು. ಅವಳಿಗೆ ತಾನು ಎಂದೋ ಯಾರೊಡನೆಯೋ ಈ ಕಾಡಿನಲ್ಲಿ ನಡೆದಿದ್ದೇನೆ ಎನ್ನಿಸತೊಡಗಿತು. ನಕ್ಕಿದ್ದೇನೆ. ದಾರಿ ಕಾಣದೆ ಇದೇ ಕಾಡಿನ ದಾರಿಯಲ್ಲಿ ಒಬ್ಬಂಟಿಯಾಗಿ ನಡೆಯುತ್ತಾ ಯಾರಿಗಾಗಿಯೋ ಹಾತೊರೆಯುತ್ತಾ ಹತ್ತಿದ್ದೇನೆ. ಬಿದ್ದು ಹೊರಳಾಡಿದ್ದೇನೆ. ಅರೆ, ಯಾಕೆ ನನ್ನ ಕೆನ್ನೆಗಳು ಒದ್ದೆಯಾಗಿವೆ? ತನ್ನೊಳಗೆ ಏನಾಗುತ್ತಿದೆ? ಕಣ್ಣೊರೆಸಿಕೊಂಡಳು.
ಆನಂದ್ ಅವಳನ್ನೇ ಗಮನಿಸುತ್ತಿದ್ದದ್ದು ಅರಿವಾಗಿ ಬಿರಬಿರನೆ ಹೆಜ್ಜೆ ಹಾಕಿದಳು. ಆದರೂ ಕಾರಣವಿಲ್ಲದೆ ತಾನು ಅತ್ತಿದ್ದಾದರೂ ಏಕೆ? ಹ್ಞೂ, ಇದು ಬಗೆಹರಿಯುವ ಪ್ರಶ್ನೆಯಂತೆ ಕಾಣಲಿಲ್ಲ. ಆ ನದಿಯಲ್ಲಿ ಸಣ್ಣದಾಗಿ ಹರಿದಿತ್ತು. ಹಾಗೆ ಮೊಣಕಾಲುದ್ದದ ನೀರಿದ್ದಿದ್ದರಿಂದ ಸುಲಭವಾಗಿ ದಾಟಿದರು. ದಡದ ಅನತಿ ದೂರದಲ್ಲಿ ದೊಡ್ಡದೊಂದು ಬಂಡೆ. ಆ ಬಂಡೆಯನ್ನು ದಾಟಿದರೆ ಇನ್ನೊಂದು ಕಿರುದಾರಿ. ಹೀಗೆ ನಡೆಯುತ್ತಾ ಅರ್ಧ ದಾರಿ ಬಂದಾಗಿತ್ತು. ಕಾಡು ಮುಗಿಯುತ್ತಾ ಬಂದಿತ್ತು. ಅಷ್ಟೊತ್ತು ಅಷ್ಟೋ ಇಷ್ಟು ಬೆಳಕು ಕಂಡಿದ್ದ ಅವರಿಗೆ ನೇಸರನ ಸಂಪೂರ್ಣ ದರ್ಶನವಾಗತೊಡಗಿತ್ತು. ಆಗಸಕ್ಕೆ ಮುತ್ತಿಡುವಷ್ಟು ದೂರದವರೆಗೂ ವಿಶಾಲವಾದ ಹುಲ್ಲುಗಾವಲು. ಎಲ್ಲಿ ನೋಡಿದರೂ ಹಸಿರು. ಅದೊಂಥರ ವಿಸ್ಮಯ ಲೋಕವೆಂಬಂತೆ ಎಲ್ಲರೂ ಕಳೆದು ಹೋಗಿದ್ದರು. ಆದರೆ ಪ್ರಿಯಾಂಕಾ ಏನನ್ನೋ ಹುಡುಕುತ್ತಿದ್ದಾಳೆ. ಹುಲ್ಲುಗಾವಲು ತನ್ನನ್ನು ಅಣಕಿಸುತ್ತಿದ್ದಂತೆ ಭಾಸವಾಗುತ್ತಿದೆ. ದೂರದವರೆಗೂ ದೃಷ್ಟಿ ನೆಟ್ಟು ಏನನ್ನೋ ಯೋಚಿಸುತ್ತಿದ್ದಾಳೆ. ಆನಂದ್, ಈ ಹುಡುಗಿ ಏನಪ್ಪ ನಿರುತ್ಸಾಹಿ, ಇಂತಹ ಸ್ವರ್ಗದಲ್ಲೂ ಮಂಕು ಕವಿದಂತೆ ನಿಂತಿದ್ದಾಳೆ ಎಂದುಕೊಳ್ಳುತ್ತಾ ಅವಳನ್ನೊಮ್ಮೆ ಹತ್ತಿರದಿಂದ ನೋಡಿದ. ಹಸುರಿನ ನಡುವೆ ತೇಟ ಅಪ್ಸರೆ. ಯಾಕೆ ಪ್ರಿಯಾ, ಸಪ್ಕಿದ್ದೀಯಾ? ಆಯಾಸನಾ? ಬೇಕಿದ್ರೆ 10 ನಿಮಿಷ ಕುಳಿತುಕೋ, ನಾನು ಎಲ್ಲರಿಗೂ ಹೇಳ್ತೀನಿ ಎಂದ ಕಾಳಜಿಯಿಂದ. ಪ್ರಿಯಾಂಕಾ, ಆಯಾಸವೇನಿಲ್ಲ ಆನಂದ್, ಕುಳಿತುಕೊಳ್ಳುವುದೇನು ಬೇಡ. ಅವನನ್ನು ತಿರುಗಿಯೂ ನೋಡದೆ ಹೆಜ್ಜೆ ಹಾಕಿದಳು. ಇವಳಿಗೆಷ್ಟು ಸೊಕ್ಕು ಅಂದುಕೊಂಡ ಆನಂದ್. ಹಾಗೆ ನೋಡಿದರೆ ಆನಂದ್ನ ಹಿಂದೆ ಬಿದ್ದ ಹುಡುಗಿಯರಿಗೇನು ಕಡಿಮೆ ಇರಲಿಲ್ಲ. ಆದರೂ ಅವನಿಗೆ ಇವಳಲ್ಲೇನೋ ಸೆಳೆತ. ಪಶ್ಚಿಮ ಘಟ್ಟದ ಹಸಿರು ಸೌಂದರ್ಯ ನೋಡಲು 2 ಕಣ್ಣುಗಳು ಸಾಲದೆನಿಸಿತು. ಬರುಬರುತ್ತಾ ಹುಲ್ಲುಗಾವಲು ಸಮತಟ್ಟಾಗಿ ಹರಡುಕೊಂಡಿತ್ತು. ಎಲ್ಲರಿಗೂ ಹೀಗೀಗ ನಡೆಯುವುದು ಸುಲಭವೆನಿಸತೊಡಗಿತು. ಎಷ್ಟೊಂದು ದೊಡ್ಡ ಬಂಡೆ. ಎಲ್ಲರೂ ಸುಮ್ಮನೆ ಕಣ್ಣು ಹಾಯಿಸಿ ಮುಂದೆ ನಡೆದರೆ ಅದರ ಮೇಲಿನ 2 ಹೆಸರುಗಳನ್ನು ಪ್ರಿಯಾಂಕಾ ಮಾತ್ರ ಗಮನಿಸಿದಳು. ಅವಳಿಗೆ ಆ ಬಂಡೆಯ ಮೇಲೆ ಹೆಸರುಗಳಿವೆ ಎನ್ನುವುದು ತನಗೆ ಹೇಗೆ ಗೊತ್ತಾಯಿತು? ಎಲ್ಲವೂ ಗೋಜಲು. ಮಸುಕಾಗಿದ್ದರೂ ಹೆಸರುಗಳನ್ನು ಓದಬಹುದಿತ್ತು. ರಾಹುಲ್, ಅಂಜಲಿ. ರಾಹುಲ್ ಎಂಬ ಹೆಸರು ನೋಡಿ ಅವಳಿಗೆ ತಲೆ ಸಿಡಿದು ಹೋಯಿತು. ಕನಸಿನಲ್ಲಿ ಬಂದ ವ್ಯಕ್ತಿಯ ಹೆಸರು ರಾಹುಲ್. ಸಿಂಚನ ಅಪ್ಪ ರಾಹುಲ್. ಇಲ್ಲಿರುವುದು ರಾಹುಲ್ ಎನ್ನುವ ಹೆಸರು. ಓ ಮೈ ಗಾಡ್ ಎಂದು ತಲೆ ಹಿಡಿದುಕೊಂಡಳು. ಬೀಳುವುದರಲ್ಲಿದ್ದ ಅವಳನ್ನು ಹಿಡಿದುಕೊಂಡ ಸಿಂಚನ ವಾರೆಗಣ್ಣಿನಿಂದೊಮ್ಮೆ ಆನಂದ್ನನ್ನು ನೋಡಿದಳು. ಹೋ, ಚಾನ್ಸ್ ಸಿಕ್ಕಿದ್ದೆ ಪಟಾಯಿಸಿಕೋ ಎನ್ನುವಂತಿತ್ತು ಆ ನೋಟ. ಯಾವ ಉತ್ಸಾಹವೂ ಇರದಿದ್ದರೂ ಆನಂದ್ನೊಂದಿಗೆ ಮುಂದೆ ಹೆಜ್ಜೆ ಹಾಕಿದಳು ಪ್ರಿಯಾಂಕಾ. ಮುಂದೆ ಬೋರ್ಗರೆಯುವ ಜಲಪಾತ. ಎಲ್ಲರೂ ಜಲಪಾತವನ್ನು ಮುಟ್ಟಿದ ಖುಷಿಗೆ ಜೋರಾಗಿ ಚೀರತೊಡಗಿದರು. ಬಂಡೆಜ್ಜೆ ಅರಬಿ ಫಾಲ್ಸ್. ಹೇ ಹೋ ಎಂದು ಮದನ್ ಖುಷಿಯಿಂದ ಎಲ್ಲರಿಗೂ ಕೂಗುವಂತೆ ಪ್ರೋತ್ಸಾಹಿಸುತ್ತಿದ್ದ. ಆದರೆ ಪ್ರಿಯಾಂಕಳಿಗೆ ಭೂಮಿಯೇ ತಿರುಗಿದಂತೆ ಭಾಸವಾಗಿತ್ತು. ಕೆಲವರು ಕಲ್ಲು ಹಾಸಿನ ಮೇಲೆ ಕುಳಿತರು. ಇನ್ನು ಕೆಲವರು ಜಲಪಾತದ ಪಕ್ಕದಲ್ಲಿರುವ ನೀರಿನ ಹೊಂಡದಲ್ಲಿ ಆಟವಾಡುತ್ತಿದ್ದರು. ಆದರೆ ಪ್ರಿಯಾಂಕಾ ಜಲಪಾತವನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ನೋಡುತ್ತಾ ಅವಳಿಗೆ ಏನೋ ನೆನಪು ಮರುಕಳಿಸಿದ ಅನುಭವ. ಬೇಡ, ನನ್ನ ಬಿಟ್ಬಿಡಿ ಪ್ಲೀಸ್, ನನ್ನ ತಳ್ಳಬೇಡಿ ಎನ್ನುತ್ತಾ ಕುಸಿದು ಬಿದ್ದಳು. ಎಲ್ಲರ ಖುಷಿ ಜಾರಂದ್ರೆ ಇಳಿದು ಹೋಯಿತು. ಅವಳ ಮುಖಕ್ಕೆ ನೀರು ಸಿಂಪಡಿಸಿದರು. 5 ನಿಮಿಷಗಳ ನಂತರ ಕಣ್ತೆರೆದಳು ಪ್ರಿಯಾಂಕಾ. ಯಾಕೆ ಪ್ರಿಯಾ, ಹಾಗೆ ಏನೇನೋ ಹೇಳ್ಕೊಂಡು ಕುಸಿದು ಬಿದ್ದೆ, ಏನಾಯಿತು ಎನ್ನುತ್ತಾ ತಲೆ ನೇವರಿಸಿದಳು ಸಿಂಚನ. ಇವಳಿಗೇನು ಹೇಳುವುದು? ಬರೀ ಆಯಾಸವೆಂದು ಹೇಳಿ ಮುಖ ತೊಳೆದುಕೊಂಡು ಮತ್ತದೇ ಕಲ್ಲು ಹಾಸಿನ ಮೇಲೆ ಕುಳಿತುಕೊಂಡವಳಿಗೆ ಪಕ್ಕದಲ್ಲಿ ಹೆಗಲಿನ ಆಸರೆಯೊಂದು ಕಳಚಿ ಹೋದಂತೆನಿಸತೊಡಗಿತು. ಆನಂದ್ ಹೆಗಲು ನೀಡಿದರೂ ಅದು ಯಾಕೋ ತನಗೆ ಬೇಡದ ಕಾಳಜಿ, ಬೇಡದ ಹೆಗಲು ಅನ್ನಿಸಿತು ಪ್ರಿಯಾಂಕಾಗೆ. ಕನಸು ಸ್ಪಷ್ಟವಾಗಿತ್ತು. ಅಲ್ಲಿಂದ ಬಿದ್ದಿರುವುದು ತಾನೇ. ಹಾಗಾದ್ರೆ ಆ ಹುಡುಗಿ ನಾನೇ? ಪುನರ್ಜನ್ಮ ಕತೆಗಳಲ್ಲಿ ಕೇಳಿದ್ದೀಗ ಕಣ್ಮುಂದೆ ಇದೆ. ಯಾರಿಗೆ ಹೇಳುವುದು ಇದನ್ನು? ಇಲ್ಲ, ಯಾರಿಗೂ ಹೇಳುವುದಿಲ್ಲ. ಇದಕ್ಕೊಂದು ಪರಿಹಾರ ನಾನೇ ಕಂಡುಕೊಳ್ಳುವೆ. ಆನಂದನಿಗೆ ದೂರ ಸರಿದು ಒಬ್ಬಂಟಿಯಾಗಿ ಜಲಪಾತದ ಆಳ ನೋಡುತ್ತಾ ನಿಂತವಳಿಗೆ ತನ್ನದೇ ಹೆಣ ಅನಾಥವಾಗಿ ಬಿದ್ದಂತೆ ಕಂಡಿತು. ರಾತ್ರಿ ಅಲ್ಲಿಯೇ ಟೆಂಟ್ ಹಾಕಿದರು. ರಾತ್ರಿಯಿಡೀ ಅವಳಿಗೆ ತಾನು ಹಿಂದಿನ ಜನ್ಮದಲ್ಲಿ ಅಂಜಲಿಯಾಗಿ ಅನುಭವಿಸಿದ ನೋವುಗಳೆಲ್ಲವೂ ನೆನಪಾಗಿದ್ದವು. ಒಂದೊಂದು ಘಟನೆಗಳು ಪೂರ್ತಿಯಾಗಿ ಕಣ್ಣ ಮುಂದೆ ಸ್ಪಷ್ಟವಾಗಿ ಚಿತ್ರವಾಗತೊಡಗಿದ್ದವು. ಉಜಾರೆಯ ಕಾಲೇಜು ಒಂದರಲ್ಲಿ ಓದುತ್ತಿದ್ದ ಹುಡುಗಿ ಅಂಜಲಿ. ಉಜಾರೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳಿಯ ಹುಡುಗಿ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದವಳಿಗೆ ತಾಯಿ ಒಬ್ಬಳೇ ಆಸರೆ. ಪ್ರಿಯಾಂಕಳ ಪುನರ್ಜನ್ಮದ ಕಥೆಯೇನು? ಅವಳು ಏಕೆ ಸೇಡು ತೀರಿಸಿಕೊಂಡಳು? ತಿಳಿಯೋಣ ಮುಂದಿನ ಭಾಗದಲ್ಲಿ. ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.